ಮೂರ್ತಿ 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 ದಯಮಾಡಿ ಕಲಾವಿದರು ತಂತ್ರಜ್ಞರು ಎಲ್ಲರೂ ಒಂದೇ ಸಾಲಿನಲ್ಲಿ ಬಂದ್ರೆ ಒಂದು ಗ್ರೂಪ್ ಪಿಕ್ಚರ್ ತಗೋಬಹುದು. ಮುಖ್ಯ ಅತಿಥಿಗಳು ಒಳಗೂಡಿ. ಮನಮೋಹನ್ ಸರ್, ಸಿನಿಮಾ ಪಾತ್ರಧಾರಿಗಳು ಒಂದು ಗ್ರೂಪ್ ಪಿಕ್ಚರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ನಿರ್ದೇಶಕರು ಆರ್ ಚಂದ್ರ ಸರ್ ಆಗಮಿಸಿದ್ದಾರೆ. ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಕೋರಾ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಆರ್ ಚಂದ್ರ ಸರ್. ಹಂಗೆ ಮೇಲ್ ಬಂದ್ಬಿಡ್ಲಿ. ಓಕೆ ಸರ್. ಓಕೆ. ತಂತ್ರ 2025ರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆಗ್ಲೇ ವೇದಿಕೆ ಮೇಲಿದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡ್ಬೇಕು ಎಂಬತಕ್ಕಂಥದ್ದು ಅರಿವಾಗದಂತ ರೀತಿಯಲ್ಲಿ ಆಯ್ತು. ಅಂದ್ರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು, ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಕಾತುರತೆ, ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರವನ್ನ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಅದಕ್ಕಾಗಿ ನಾನು ಸಹಿತ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ. ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ, ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂತ ಕಾಲ, ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಅದರಿಂದ ಕಲಿತು ಹೋಗುವಂಥದ್ದಿದೆ. ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರಾ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ, ರಾಜ್ಯವಲ್ಲದೆ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ, ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ. ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂತದ್ದಾಗ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಧನ್ಯವಾದಗಳು ಗುರುಜಿ. ಒಂದು ನಿಮಿಷ ಗುರುಜಿ, ಅದಕ್ಕೆ ಶುಭವಾದ ಈ ಸುಸಂದರ್ಭದಲ್ಲಿ ಕೋರಾ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜಲ, ಕಲೆ ಇಲ್ಲದ ಮಾನವನಿಲ್ಲ, ಆಡುಬುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಕನ್ನಡದ ಅಭಿಮಾನಿಗಳು, ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಚಿನ್ನಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲರೂ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ಕಲಾಬಂಧುಗಳು, ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಹಾರೈಸುತ್ತಾ ಕನ್ನಡದ ನುಡಿ, ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಅತ್ಯುನ್ನತವಾಗಿರ್ತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ. ಕೋರಾ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು, ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು, ಆನಂದ್ ಗುರೂಜಿಯವರು, ನಮ್ಮ ಸ್ನೇಹಿತರಾದ ಚೇತನ್ ಅವರು, ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು. ಸರ್, ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ, ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ, ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ, ಒಂದು ಹೋರಾಟದ ಮುಖಾಂತರ ಬಂದಂಥವ್ರು. ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು. ನಾನು ಏನು ಮಾಡಬೇಕು ಅಂತ ಕೇಳಿದೆ. ಮೂರ್ತಿ ಸರ್, ನನ್ನ ಕಡೆಯಿಂದ ಏನು ಮಾಡ್ಬೇಕು ನಿಮಗೆ ಅಂತ ಕೇಳಿದೆ. ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ, ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ. ಇವತ್ತು ಕೋರಾ ಚಿತ್ರ ಇವತ್ತು ನಾವು ನೋಡ್ತೀವಿ, ಒಂದು ಟೀಸರು, ಟ್ರೈಲರು, ಬಟ್ ಅದ್ರ ಹಿಂದೆ ವರ್ಷಾನುಗಟ್ಟಲೆ ಒಂದು ಇಡೀ ಟೀಮ್ ಎಫರ್ಟ್ ಇರುತ್ತೆ. ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ, ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಅದ್ರ ಗೊತ್ತಿದೆ, ಅದ್ರ ಪೇನ್ ಏನು ಅಂತ. ಮಾತಾಡೋರಿಗಿಂತ ಕೆಲಸ ಮಾಡೋರ ಪೇನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ, ಸರ್ ನಾನೇನು ಮಾಡ್ಬೇಕು ಹೇಳಿ ಅಂತ. ಸೊ ಮೂರ್ತಿ ಸರ್, ನಿಮಗೆ ಒಳ್ಳೇದಾಗುತ್ತೆ. ನಾನೊಂದಷ್ಟು ಶೋನಲ್ಲಿ ತೋರಿಸಿದ್ರು, ಭಾಳ ಸುನಾಮಿ ಕಿಟ್ಟಿಯವರು ಎಫರ್ಟು. ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದೊಂದು ಶೋರೀಲ್ ನೋಡಿದೆ, ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವ್ರ ನನ್ನ ಸ್ನೇಹಿತರು. ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ, ಆವಾಗ ಹೇಳಿದ್ದೆ ವಿಜಯ್ ಸರ್ದು. ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು, ವಿಜಯ್ ಅವ್ರ ಥರ ಒಬ್ಬ ಆಕ್ಷನ್ ಹೀರೋ ಆಗಿ ಬರ್ತಾರೆ, ಕನ್ನಡ ಚಿತ್ರರಂಗದ ಅಸೆಟ್ ಆಗ್ತಾರೆ.
ನಮ್ಮ ಮೂರ್ತಿ ಸಾರ್ಗೆ ಇದೊಂದು ದೊಡ್ಡ ಹಿಟ್ ಆದರೆ ಇನ್ನೂ 10 ಚಿತ್ರಗಳನ್ನ ಮಾಡ್ತಾರೆ. ಸೊ 10 ಕಲಾವಿದರು ಬೆಳೀತಾರೆ, ಟೆಕ್ನಿಷಿಯನ್ಸ್ ಬೆಳೀತಾರೆ. ಹಾಗಾಗಿ ಹೊಸಬರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ, ಎಲ್ಲರೂ ಪ್ರೇರೇಪಿಸೋಣ. ಒಳ್ಳೇದಾಗಲಿ. ಮೂರ್ತಿ ಸರ್, ಆಲ್ ದಿ ಬೆಸ್ಟ್. ನಾನು ನೋಡಿರೋ ಶೋರೀಲಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ. ಕಿಟ್ಟಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ. ನೀವು ಉಳಿಬೇಕು ನನಗೆ ಮೇಯ್ನು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಒಳ್ಳೆಯದಾಗಲಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗುರೂಜಿ, ನಮ್ಮ ಆನಂದ್ ಗುರೂಜಿಯವರು ನನಗೆ ಇವತ್ತೆಲ್ಲ ಸುಮಾರು 16 ವರ್ಷಗಳಿಂದ ನಮ್ಮ ಗುರೂಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ. ಮೊನ್ನೆನೂ ಕೂಡ 1 ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಎದುರು ಎಲ್ಲಿದೆಯಾ ಬಾ ಆಶೀರ್ವಾದ ತಗೊಂಡೋಗು, ನಿನ್ನ ಮೇಲೆ ತುಂಬ ದೃಷ್ಟಿ ಇದೆ ಬಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ. ಸೊ ಒಟ್ಟಾರೆಯಾಗಿ ಕೋರಾ ಚಿತ್ರ ಒಳ್ಳೇದಾಗಬೇಕು, ಗೆಲ್ಲಬೇಕು. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ. ನೀವು ಕಾಯ್ತಾ ಇದ್ದೀರಾ. ಆದಷ್ಟು ಬೇಗ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್, ಕೋರಾ ಟೀಮ್. ಸುನಾಮಿ ಕಿಟ್ಟಿ ಅವರು ಒಂದು 14 ವರ್ಷದ ಗೆಳೆಯ. ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ. ಭಾಳ ಅವ್ರ ಗ್ರೋತ್ ನೋಡ್ಕೊಂಡು ಬರ್ತಾ ಇದೀನಿ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತಾ ಇದ್ರು. ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದ್ದೀರಾ ಗೆಳೆಯನ್ನ. ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರಿಲು ಬಿಫೋರೇ ನೋಡಿದ್ದೆ. ಬಹಳ ಕಷ್ಟ. ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು. ಆ ಥರದ್ದು ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶೋರೆಲ್ಲ ನೋಡಿದಾಗ, ಒಂದಿಷ್ಟು ವಿಜುವಲ್ಸ್ ನೋಡಿದಾಗ. ಆ್ಯಂಡ್ ನಿರ್ಮಾಪಕರು, ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ. ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ, ಕ್ಯಾನ್ವಾಸ್ ಕಾಣಿಸುತ್ತೆ, ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ. ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ. ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ, ಅವನ್ ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋಂಥ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ. ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇನೆ. ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ. ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ. ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಧನ್ಯವಾದ. ಬಾಲಣ್ಣ, ಕಲ್ಕೆ ಅಣ್ಣ ಇವ್ರುಗಳ ಜೊತೆ ಬೆಳೆದಿದ್ದು ನಾನು. ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು. ಇವ್ರು ನಡ್ಕೊಂಡ್ ಆದಿ ಅಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು. ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ. ಸಣ್ಣದಾಗಿದ್ರಿ, ತೊಡಗಿಸ್ಕೊಂಡಿದ್ರಿ, ಈಗ ಲಾರ್ಜ್ ಸ್ಕೇಲ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬಿಕಾಸ್ ಸಿನಿಮಾಗೆ ನಿಮ್ಮಂತವ್ರು ಬೇಕು ಅಣ್ಣ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೋ, ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿವಿ ಮುಂದೆ ಕೂತ್ಕೊಂಡು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ. ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ನೀವು ಹಂಗಲ್ಲ, ಊಟ ತಿಂಡಿ ಬಿಟ್ಟು ಓಡಾಡ್ತೀವಿ, ಬೀದಿಗಿಲ್ ಓಡಾಡ್ತೀರಿ. ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದ್ರೆ ನಿಮ್ಮಂತವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ. ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ ಸುಮಾರು ಜನ ಸಿಗ್ತಾರೆ. ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರು ಸಿಗೋದಿಲ್ಲ. ಅದ್ರ ತುಂಬಾ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು. ಸೊ ನಿಮ್ಮಂತವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದ್ರು ಕಷ್ಟ ಅಂದ್ರೆ ಆ ಮುಂಚೂಣಿಯಲ್ಲಿ ಬಂದು ಹೆಗರು ಕೊಡ್ತೀರಿ. ಹಾಗಾಗಿ ವೆಲ್ಕಮ್ ಅಣ್ಣ, ಥ್ಯಾಂಕ್ ಯು ಈ ಇಂಡಸ್ಟ್ರಿ ಬಂದಿದ್ದಕ್ಕೆ. ಮತ್ತೆ ಚಂದ್ರು ಸರ್ ಹೇಳಿದಂಗೆ ನಾನು ಶೋರಿಲ್ ನೋಡಿದ್ದೀನಿ. ಶೋರಿಲ್ ನೋಡುವಾಗ ನನಗೆ 2 ಅನ್ಸಿದ್ದು. ಒಂದು, ಮತ್ತೆ ಒಂದ್ಸತಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ. ಇನ್ನೊಂದು, ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲಾಕ್ ಕೋಬ್ರಾ ಕಂಡ್ರು ನಂಗೆ. ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ. ಖುಷಿ ಆಯ್ತು. ಬಿಕಾಸ್ ರೋಪ್ ಇಲ್ದೆ, ಡೂಪ್ ಇಲ್ದೆ ಫೈಟ್ಗಳು ಮಾಡಿದ್ದೀರಿ. ನಾನು ಅವತ್ತು ಕೇಳಿದೆ ಏನ್ ಸಾರ್ ಇಷ್ಟು ರಿಸ್ಕೊಂಡಿದ್ದೀರಿ ಅಂತ. ನಾನು ಈ ಸಾಂಗ್ ನೋಡಿದಿಲ್ಲ, ಈಗ ನೋಡಿದೆ. ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು, ನಿಜ ಸುಳ್ಳು ಗೊತ್ತಿಲ್ಲ. ನಾನು ಟಿವಿ ನೋಡಿದ್ರೆ ನಿಮ್ಗೆ ಏನೋ ಏಟ್ ಬಿತ್ತು ಕಣ್ಣಿಗೆ ಅಂತ. ಮೇ ಬಿ ಶೂಟಿಂಗ್ ಇಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ ನ ಕಣ್ಣು ಕಟ್ಕೊಂಡು ಆಕ್ಟ್ ಮಾಡಿದ್ದೀರಿ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ. ಅದು ಅನ್ನಿಸ್ತು, ಏಟ್ ಬಿದ್ರು ಮಾಡಿದ್ದೀರಿ. ತುಂಬಾ ಕಷ್ಟಗಳನ್ನು ದಾಟಿ ಸಿನಿಮಾ, ತುಂಬಾ ಕಷ್ಟ ಬಿದ್ದಿದ್ದೀರಿ. 8-9 ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ನಾನು 9 ದಿನಾನು ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದ್ರೆ. ಬೆಳಗ್ಗೆ ಇದ್ರೆ ಸೆಟಲ್ ಚಿತ್ರಾನ್ನ ತಿನ್ಬೇಕು ನಾನು. ಆ ತರದೊಂದು ನಿಮ್ ತಾಳ್ಮೆಗೊಂದು ಆಕ್ಸ್ ಆಫ್. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ. ಶ್ರೀಗಳು ಲಾಂಚ್ ಅಂತ ಹೇಳಿ ಅದಾದ್ಮೇಲೆ ಚಂದ್ರು ಸರ್, ಚೇತನ್ ಸರ್ ಎಲ್ಲ ಲಾಂಚ್ ಅಲ್ಲಿ ಮೊದಲನೇದಾಗಿ ಕನ್ನಡ ಟ್ರೈಲರ್ ನೋಡೋಣ. ಅದಾದ ಬಳಿಕ ತಮಿಳ್ ಟ್ರೈಲರ್ ನೋಡೋಣ. ಕನ್ನಡ ಕೋರಾ ಟ್ರೈಲರ್ ಲಾಂಚ್ ಆಗಲಿ. ಶುಭವಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆ ವಿಜುವಲ್ಸ್, ಆಲ್ ದ ವೆರಿ ಬೆಸ್ಟ್. ಎಂಟೈರ್ ಟೀಮ್ಗೆ ಶುಭವಾಗ್ಲಿ.
and Tamil trailer launch ಆಗಲಿ. All the very best to Kora. ಚಂದ್ರ ಸರ್. ಆಲ್ ದಿ ಬೆಸ್ಟ್ ಕೋರಾ ಟೀಮ್. ಒಂದು ಕಠೋರನ್ ಕ್ಯಾರೆಕ್ಟರ್ ನೋಡಿದ್ರೆ ಒಂದು ವಿಲೇಜ್ ಕ್ಯಾರೆಕ್ಟರ್ ನಾನು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ಬೇಕಂತ ನನ್ಗೆ ಇರ್ಲಿಲ್ಲ. ಬಟ್ ಕೆಲವರು ಅನ್ಕೊಳ್ತಾರೆ ದುಡ್ಡಿದ್ರೆ ಪ್ರೊಡ್ಯೂಸರ್ ಬಂದು ಆಕ್ಟ್ ಮಾಡ್ಬಿಡ್ತಾರಂತ. ನಾನು ಶೋಕಿಗೋಸ್ಕರ ದುಡ್ಡಿಗೋಸ್ಕರ ಆಕ್ಟ್ ಮಾಡಿರೋದಲ್ಲ. ಏನಾದ್ರು ಮಾಡಿ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಮೇಲೆತ್ತಬೇಕಂತ ಹೇಳಿ ತುಂಬಾ ಎಫೆಕ್ಟ್ ಹಾಕಿ ನನ್ನನ್ನ ಶ್ರೀ ಅವ್ರು ಆಕ್ಟ್ ಮಾಡಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ ಶ್ರೀಗೆ ಸೇರ್ಬೇಕು, ಶ್ರೀಗೆ ಮತ್ತೆ ನಮ್ಮ ಚಿನ್ನಿ ಮಾಸ್ಟರ್ಗೆ. ಯಾಕಂದ್ರೆ ಕೆಲವೊಂದು ಶಾರ್ಟ್ಸ್ ನಾವು ಇಟ್ಟಾಗ ಅವ್ರು ಎಂಜಾಯ್ ಮಾಡ್ತಾರೆ ಸ್ಕ್ರೀನ್ ಅಲ್ಲಿ. ಮೂರ್ತಿ ಸರ್ ನಿಮ್ದು ಫ್ರೇಮ್ ಇಟ್ಟಾಗ ನಮ್ಗೆ ಖುಷಿ ಆಯ್ತದೆ, ಒಂದ್ ಟೇಕಲ್ಲಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಾನು ಮಾಡಿದ್ದೀನಿ. ಅದೆಲ್ಲ ಕ್ರೆಡಿಟ್ ನಮ್ಮ ಸಿನಿಮಾ ತಂಡ ನಮ್ಮ ಶ್ರೀಗೆ ಸೇರ್ಬೇಕು ಮೇಡಮ್. ಥ್ಯಾಂಕ್ ಯು. ಅಂತಾರಲ್ಲ, ನಮ್ಮ ಆರ್ ಚಂದ್ರು ಸರ್ ಬಂದಿದೆ, ಚೇತನ್ ಸರ್ ಬಂದಿದೆ, ನಮ್ಮ ಪಲ್ಲಕ್ಕಿ ಡೈರೆಕ್ಟರ್ ಬಂದಿದೆ. ಇದಕ್ಕಿಂತ ಇನ್ನೇನು ಸರ್ ಬೇಕು ಒಗ್ಗಟ್ಟು? ಅದೇ ಅಲ್ಲ ಸರ್ ಟೆಕ್ನಿಷಿಯನ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಕೋರಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನೊಂದು 4 ಜನಕ್ಕೆ ಧನ್ಯವಾದ ಹೇಳಬೇಕು ಅಂತ ಅನ್ಸುತ್ತೆ, ಥ್ಯಾಂಕ್ ಯು ಅಂತ ಹೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಈ ವೇದಿಕೆ ಸೂಕ್ತ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲನೇ ಥ್ಯಾಂಕ್ಸ್. ಆಕ್ಚುಲಿ ಇವತ್ತು ಕೋರಾ ಈ ಲೆವೆಲ್ ಔಟ್ಪುಟ್ ಬಂದಿದೆ. ಒಂದು ಇಂಟ್ರೋ ಬ್ಲಾಕ್ ಆಗಿರ್ಬೋದು, ಕೆಲವೊಂದು ಸೀನ್ ಆಗಿರ್ಬೋದು. ನನಗೆ ಒಬ್ರು ಬಿಟ್ಟು ಸರ್ವಿಸ್ ಮಾಡಿದ್ದಾರೆ ಕೋ ಡೈರೆಕ್ಟರ್, ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ ಇಲ್ಲೇ ಇದ್ದಾರೆ. ಬಾಟಾ ಇಲ್ಲ, ಪೇಮೆಂಟ್ ಇಲ್ಲ, ಕನ್ವಿನ್ಸ್ ಇಲ್ಲ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಹತ್ರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಏನಾದ್ರು ಒಂದು ಸೀನ್ ರೆಫರ್ ಮಾಡ್ಬೇಕಾರೆ ಏನಾದ್ರು ಅನ್ಕೊಂತಾರ, ಅದ್ರ ಕೆಲವು ಮುಗಿತಾರ. ಸೊ ನಾನು ಏನೇ ಸೀನ್ ಮಾಡಿ ನೀನು ಮಾಡಿದ ಡಬ್ಬ ಅಂತ ತುಂಬಾ ಖಾರವಾಗಿ ಕಠೋರವಾಗಿ ಹೇಳಿದ್ದು ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ. ಹೀಗೆ ಬಿಟ್ಟು ಸರ್ವಿಸ್ ನೆಕ್ಸ್ಟ್ ಫ್ಯೂಚರ್ ಮುಂದುವರಿದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ಥ್ಯಾಂಕ್ಸ್, ಇವತ್ತು ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೋ ಅಲ್ಪ ಸ್ವಲ್ಪ ಹೊರಟಾಶಿ 4 ಜನಕ್ಕೆ ಗೊತ್ತಾಗಿದೆ ಅಂದ್ರೆ ಅದಕ್ಕೆ ನಮ್ಮ ಅಣ್ಣಂದಿರ ಕಾರಣ. ಒಂದು ತಂದೆ ಸ್ಥಾನನ ತುಂಬಿದ್ದಾರೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಕೃಷ್ಣ ಅಂತ ಅವ್ರ ಹೆಸರು, ಗಣೇಶು, ಆಮೇಲೆ ನಮ್ಮ ಗೋವಿಂದರಾಜ್ ಅಂತ ಇಲ್ಲೇ ಇದ್ದಾರೆ. ಬೆಳೆ ಕಳೆ ಏನು ಬೇಯಲ್ಲ, ಯಾಕಂದ್ರೆ ನಾವೇನೋ ಒಂದು ಕನಸು ಕಟ್ಟಿರ್ತೀವಿ. ಯಾಕಂದ್ರೆ ಒಂಥರ ಕನಸಿಗೆ ಇಲ್ಲ ನಮ್ಮ ಡೈರೆಕ್ಟರ್ಗಳು ಈ ಥರ ಮಾಡೋಣ ಅಂತ. ಅದಕ್ಕೊಂದು ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಅಂತ ನೋಡಿದೆ, ಒಬ್ಬ ತಮ್ಮನ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡ್ ಆಗಿ ರಿಚ್ ಮಾಡಿ ನಿಜವಾಗ್ಲೂ ಮೂರ್ತಿ ಅಣ್ಣ ನಿಮಗೆ ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗಿಂತ ತುಂಬಾ ಜನ ಪ್ರತಿಭಾವಂತರು ಇವತ್ತಿದ್ದಾರೆ ಅಣ್ಣ ಗಾಂಧಿನಗರದಲ್ಲಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗಿಲು ತರ್ತಾಯಿದ್ರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ. ಖಂಡಿತ ಮುಂದೆ ನಿಮ್ಮ ರಕ್ತಮ ಸ್ವಾದದಿಂದ ಆ ಪ್ರತಿಭೆನ ಗುರ್ಸಿ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀರಂತ ನಂಬಿದ್ದೀರಣ್ಣ. ಥ್ಯಾಂಕ್ ಯು. ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಒಂದು ಎಮೋಷನಲ್ ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು, ನಮ್ಮ ಮುನಿ ಆಗಿರ್ಬೋದು, ಮನಮೋಹನ್ ಆಗಿರ್ಬೋದು, ಚರಿಷ್ಮಾ ನಾಯಕಿ, ಸೌಜನ್ಯ, ಪ್ರತಿಯೊಬ್ರು ಕೂಡ ಈ ಸೀನಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ. ನಮ್ಮ MK ಮಠಾಣ ಆಗಿರ್ಬೋದು. ಏನಂದ್ರೆ ಎಲ್ಲರೂ ನೋವಾಗಿದೆ. ಯಾಕಂದ್ರೆ ತುಂಬಾ ಕೆಲವು ಸೀನ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಇತ್ತು, ಕೆಲವೊಂದು ಬೀಳೋದಿತ್ತು, ಎಲ್ಲರಿಗೂ ರಕ್ತ ಬಂದಿದೆ, ಎಲ್ಲರಿಗೂ ಹಿಟ್ ಆಗಿದೆ. ಅದೆಲ್ಲ ಹೇಳ್ತಾರೆ ರಕ್ತ ಬಂದ್ರೆ ಗಾಂಧಿನಗರದಲ್ಲಿ, ಅದೆಲ್ಲ ನಾನು ನಂಬಲ್ಲ. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕ್. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನಾನು ಏನೇ ಮಣ್ಣಂಗಡ್ಡಿ ಮಾಡೋದು ಕೂಡ ನನ್ನ ಬ್ಯಾಕ್ ಬೋನ್ 4 ಜನ ಇದ್ದಾರೆ. ನನ್ನ ಕ್ಯಾಮ್ರಾಮನ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಎಡಿಟರ್, ಮತ್ತೆ ನಮ್ಮ ಡಿಶಮ್ ಫೈಟ್ ಮಾಸ್ಟರ್ ಕೋರಾ ಚಿನ್ನಯ್ಯ. ಇವರಿಲ್ಲ ಅಂದ್ರೆ ನನ್ನ ಬೆಳೆಕಾಳು ಏನು ಬೇಯಲ್ಲ. ಯಾಕಂದ್ರೆ ನನ್ನ 4 ಜನ ಪಿಲ್ಲರ್. ಯಾಕಂದ್ರೆ ಒಬ್ಬ ಸೆಲ್ಫಿಶ್, ಒಬ್ಬ ಟೆಕ್ನಿಷಿಯನ್, ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೋಬೇಕು. ಅದ್ರಲ್ಲಿ ಎಮೋಷನ್ಸ್ ಬರಲ್ಲ, ಇನ್ನೊಂದು ಬರಲ್ಲ, ಕೆಲ್ಸಗಾರ ಅಷ್ಟೇ, ಮಿಕ್ಕಿದ ಆಮೇಲೆ. ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ 4 ಜನ ಟೆಕ್ನಿಷಿಯನ್ಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡಾರ್ಲಿ ಕೂತಿದ್ಯಾ, ಕಾಣಿಸಲ್ಲ, ಸ್ವಲ್ಪ ಎದಳ್ಬೇಕು ನೀನು ಕ್ಯಾಮರಾಮನ್. ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡ್ಬೇಕು? ಆಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಮಾಡಿದ್ದಲ್ಲ. ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಾನೆ ಮಾಡಿದ್ದು. ಪ್ಯಾನ್ ಇಂಡಿಯಾ ಅದು ತಗೊಳ್ತು ಅಷ್ಟೇ, ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ಸಪೋರ್ಟಿನ ಕತೆ ಮಾಡೋಣ ಅಂತ ನಿಂತಿದ್ದು. ಸೊ ಹೀಗೆ ಸಿನಿಮಾ ಅಂತ ಕಾಂಟ್ಯಾಕ್ಟ್ಸ್ ಬಿಟ್ಟು ಬೆಳೀತಾ ಹೋಗುತ್ತೆ. ಅವ್ರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ AN ಬಾಲಾಜಿ ಅವ್ರ ನಿಜವಲ್ಲೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾಗವ್ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್. ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ, ಸರಿ ಮುನಿ, ಯಾಕಂದ್ರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋದು, ಕ್ಯಾಮ್ರಾ ಮುಂದೆ ಅಷ್ಟಿಲ್ಲ, ಅಡ್ಜಸ್ಟ್ ಬೇಜಾರು ಮಾಡ್ಕೊಬೇಡ. ಸೊ ಕೋರಾ ಸಿನಿಮಾ ಒಂದು 40 ವರ್ಷ ಹಿಂದೆ ಹೋದ್ರೆ ಆ ಒಂದು ಬ್ಯಾಕ್ಡ್ರಾಪ್ ಮಾಡಿರೋ ಒಂದು ಕತೆ, ಬುಡಕಟ್ಟು ಜನಾಂಗದ ಕತೆ.
ಕೋರಸಿಂಹ ಯಾಕೆ ನೋಡ್ಬೇಕು ಅಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ. ಇವತ್ತು ಹೇಗ್ ನಡೀತದೆ ಅಂದ್ರೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ, ಸಂಬಂಧಗಳು ಕಳ್ಕೊಂತ ಇದೆ. ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು, ಆ ಸೊಗಡಿನ ಅವ್ರ ಕಲ್ಚರ್ ಏನು, ಅವ್ರ ಸಂಸ್ಕೃತಿ, ನಿಜವಾದ ಸಿನಿಮಾ ನೋಡಿದಾಗ ನಿಮ್ಗೆ ಆಕ್ಚುಲಿ ನಾವು ಎಲ್ಲಿದ್ದೀವಿ ಏನ್ ಮಾಡ್ತಿದ್ವಿ ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ. ಅದನ್ನು ನಾನು ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ, ಪಿ ಶೇಷಾದ್ರಿ ಅವರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಗಳಿಸಿರೋರು. ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಸಿಕ್ಕಿದ್ರೆ ಏನ್ ಮಾಡ್ತಾರೆ, ಉದಾಹರಣೆ ಕೋರ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಗಟ್ಟಿ ಕತೆ ಇರೋ ಕತೆ, ಖಂಡಿತ ನಿಮ್ಗೆ ಕೋರ ಸಿನಿಮಾ ಮೋಸ ಮಾಡಲ್ಲ, கோர நித்தை மாட்சல்ல நித்தை கெடுத்து தேங்க்யூ. பார்க்குறீங்களா அப்படின்னு பார்க்கலாமே அப்படின்னு சொல்லிட்டு இமீடியட்டாக வந்தார். எனக்காக மட்டும் நம்ம மூர்த்தி சார் இந்த படம் ப்ரிவ்யூ போட்டார். அது வந்து பெரிய தியேட்டரில் நான் எவ்வளோ படங்கள் ப்ரிவ்யூ பார்த்துருக்கேன். ஒரு ப்ரிவ்யூக்கே 50,000 ஆகிற தியேட்டரில் எனக்கு ப்ரிவ்யூ போட்டு கொடுத்தாங்க. படம் பார்த்தாங்க, எனக்கு ரொம்ப பிடிச்சி போச்சு. ஃபர்ஸ்ட் ஹாப்லேயே நான் சார்கிட்ட சொல்லியாச்சு, சார் இந்த படம் நான் பண்ணுறேன் சார். ஃபர்ஸ்ட் ஹாப் முடிஞ்ச உடனே நான் வந்து என்னோட க்ளோஸ் ஃப்ரெண்ட் பாலாஜி சார், ஏஎல் பாலாஜி, நிறைய படங்கள் அன்னபூர்ணா ஸ்டுடியோஸில் இருந்து பெரிய பெரிய ஸ்டாரை வந்து தமிழுக்கும் மலையாளத்துக்கும் இன்ட்ரடியூஸ் பண்ண பாலாஜி சார் ஃபோன் பண்ணேன். இல்லைப்பா நீங்கள் என்ன படம் சார், எந்த படம் பார்த்தாலும் உங்களுக்கு பிடிக்கும், இது அப்படிதான் இருக்குன்னு சொல்லி, இல்லை சார் நீங்கள் ஒரு வாட்டி பெங்களூர் வாங்க படத்தை பாருங்கன்னு சொன்னார். படத்தை பார்த்தார். அவர் சொன்னார், படம் வேற லெவலில் இருக்கு சானு, இந்த படம் நாம பண்ணுறேன். இம்மிடியட்டாக அவர் வந்து நான் கூட வரல, படம் கமிட் பண்ணாரு. இப்போ டப்பிங் ஒர்க் எல்லாம் பயங்கரமா பப்ளிசிட்டி போயிட்டு இருக்கு. ஆந்திராவில் எந்த பேப்பர் பார்த்தாலும் பப்ளிசிட்டி கோரா கோராண்டா வருது. அது வந்து நம்ம பயங்கரமா இருக்கு இந்த படம். அப்புறம் தமிழ் வந்து ஜாக்வர் ஸ்டுடியோஸ் வினோத் சார் ஏற்கனவே ஒரு படம் ப்ரொடக்ஷன் போயிட்டு இருக்கும்போது தான் இந்த படம் வந்துச்சு. சார் படம் நல்லா இருக்கு, நம்ம பண்ணலாம் அப்படின்னு. சரி சார் பண்ணலாம் அப்படின்னு சொல்லி இப்போ டப்பிங் பண்ணி ஃபர்ஸ்ட் காப்பி எடுத்திருக்காங்க. நாங்கள் தமிழ் கன்னடா இந்த 2 லாங்குவேஜ் ரிலீஸ் பண்ணுறோம். அந்த டைமில் தெலுங்கு கூட ரிலீஸ் பண்ணுற டைமில் நாங்கள் 200 ஸ்க்ரீன்ஸ் என்டையர் தமிழ்நாடு அண்ட் கேரளா பிளான் பண்ணியிருக்கேன். இதுக்கு எனக்கு ஒரு பெஸ்ட் ஆப்பர்ச்சுனிட்டி கொடுத்தா மூர்த்தி சார் அண்ட் கிரேட் டைரக்டர் ராயல்டிஸ்க்கு ஸ்பெஷல் தேங்க்ஸ் டு. எனக்கு ஜாஸ்தி பேச வராது. థ్యాంక్స్ టు గివ్ టు మైక్ టు బాలాజీ సార్ ప్లీజ్. తెలుగు మాత్రమే మాట్లాడతాను. గురుజీ గారికి అందరికీ నమస్కారాలు. అలాగే ఈ సినిమా చేసిన మూర్తి గారికి, డైరెక్టర్ గారికి అందరికీ నమస్కారం. పెద్దలు ఛాంబర్ నుంచి వచ్చిన అందరికీ. సరే, ఈ సినిమాని మా ఫ్రెండ్ చెప్పాడు. నేను సరే అప్పుడు మాల్లో ఉన్నాను. ఓకే వచ్చి సినిమా చూసాను. సినిమా చాలా బాగుంది, ఫ్యాంటాస్టిక్. అంటే నేను ఎంటర్ ది న్యూ డ్రాగన్ టోనీజా సినిమా చేశాను ఒక 15 years బ్యాక్. ఇండియా టోటల్కి కొన్నాను. అప్పుడు దాంట్లో టోనీజా వచ్చి నో డూ నో ఏది లేకుండా ఫైట్ చేశాడు. సేమ్ అదే స్టైల్లో చేశాడు మన హీరో. నేను ఈ సినిమా చూసినప్పుడు అదే అనుకున్నాను. తర్వాత ఈ సినిమాలో స్పెషల్ అప్రెంట్ ఏం చెప్పాలంటే తాతయ్య క్యారెక్టర్ చేశాడు. అతనికి ఈ సినిమాలో అవార్డు రావచ్చు అని అనుకుంటున్నాను డెఫినెట్గా. ఎందుకంటే చాలా ఫెంటాస్టిక్గా చేశాడు. మీకు అర్థం కాలేదని అనుకుంటున్నాను, ఎక్కువ మాట్లాడుతున్నాను. అలాగే హీరోని అందరూ చాలా బాగా చేశారు. మదర్ క్యారెక్టర్ చేశారు. ఆవిడ యూత్ మదర్. అంటే ఎలాగంటే ఆ సినిమా చూసిన తర్వాత అయిపోయింది, నెక్స్ట్ ఫంక్షన్లో కలిసాము. నేను మీ అమ్మాయి చాలా బాగుంది, ఈవిడికి ఎట్లయినా తెలుగులో క్యారెక్టర్ ఇవ్వాలని అనుకుంటే సినిమా చూసిన తర్వాత ఫంక్షన్లో మూర్తి గారు అందరూ కూర్చున్నాం. సరే మదర్ క్యారెక్టర్ చేసింది ఈవిడ అన్నారు. యూత్ మదరా, వా ఫ్యాంటాస్టిక్. సో దీంట్లో యాడ్ చేసిన ప్రతి ఒక్కరు హీరోని. తర్వాత పిఆర్ఓ క్యారెక్టర్ చేశారు, ఆయన చాలా ఫ్యాంటాస్టిక్ చేశారు. ఫాదర్ క్యారెక్టర్ ఇంకెవరన్నా మర్చిపోండి మరి క్షమించండి. సినిమాని నేను ఒక 300 థియేటర్స్ రిలీజ్ చేద్దామని అనుకుంటున్నాను. నేను తెలుగులో 500 మూవీస్ ఎబోవ్ నేను చేసుకుంటాను, డిస్ట్రిబ్యూషన్ కానీ ఏమన్నా డబ్బింగ్ కానీ. ಈ ಸಿನಿಮಾ ಕೂಡ ಬೆಟರ್ಗೆ ರಾವಾలని అనుకుంటున్నాను. మీ ಆಶೀರ್ವಾದಂతో ಈ ಸಿನಿಮಾని ಮಂಚಿದನಗೆ ರಾವಾలని ಅನ್ಕೊಂತೀನಿ. ಬೋರ್ಡ್ ಹಾಕಿದ್ರೆ ಒಂಥರ ಖುಷಿ ಆಗುತ್ತೆ. ತುಂಬ ದಿನಕ್ಕೆ ಸುಮಾರು ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ. ಈ ಥರ ಆಡೋಟರ್ ಫುಲ್ಲು ತುಂಬ ತಿಳ್ಕೊಂಡು
ನಮ್ಮ ಮಾಧ್ಯಮದವರಾಗಲಿ, ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಬಂದಿದ್ದಾರೆ. ಈ ಸಿನಿಮಾಗೆ ಏನಂತ ಗೊತ್ತಿಲ್ಲ, ಅದರಲ್ಲೇ ಪವರ್ ಇದೆ. ಒಂದು ಟೈಟ್ಲಲ್ಲಿ ಏನು ಕೋರ ಅಂತ ಇಟ್ಟಿದ್ದಾರೋ ಅದರಲ್ಲೇ ಒಂದು ಪವರ್ ಇದೆ. ನಮ್ಮ ಮೂರ್ತಿ ಅವ್ರು ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ ಹೀರೋ. ಇವರು ಈ ಮಟ್ಟಕ್ಕೆ ಮಾಡ್ತಾರ ಸಿನಿಮಾ ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಈಗ ಕೆಲವು ಸಿನಿಮಾಗಳು ಪ್ರೊಜೆಕ್ಷನ್ ಮೇಲೆ ಪ್ರೊಜೆಕ್ಟ್ ಹಾಕಿದ್ರು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗೋದಿಲ್ಲ. ಮೂರ್ತಿ ಅವರಿಗೆ ಮತ್ತೆ ಒಂದು ಸಲ ನಾನು ಅಭಿನಂದಿಸ್ತಾ, ನಮ್ಮ ಆನಂದ್ ಗುರುಜಿ ಸರ್ ಬಂದಿದ್ದಾರೆ ಇಲ್ಲಿ, ಅವ್ರಿಗೆಲ್ಲರೂ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ನರಸಿಂಹನ್ ಸರ್. ಎಲ್ಲ ಹಿರಿಯರು ವಂದನೆಗಳು. ಈ ಚಿತ್ರವನ್ನು ಆತ್ಮೀಯ ಅಧ್ಯಕ್ಷರಾದ ಪಿ ಮೂರ್ತಿಯವರು ಅಭಿನಯಿಸಿ ಮತ್ತು ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದ ಅತಿ ಎತ್ತರವಾಗಿ ಯಶಸ್ವಿಯಾಗಿ ಒಂದು ಮೈಲಿಗಲ್ಲಾಗಿ ಚಿತ್ರರಂಗದಲ್ಲಿ ಅಂತೇಳಿ ಹಾರೈಸ್ತಾ ನಾನು ಶುಭ ಕೋರ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ. ಇಷ್ಟು ದಿನ ಕಾರ್ಯಕ್ರಮಗಳಿಗೆ ತಪ್ಪಿಸಿಕೊಡ್ತಿದ್ದ ಮುನಿಯವರಿಗೆ ಮೈಕರು ವರ್ಗಾಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುನಿ ಸರ್. ಎಲ್ಲರಿಗೂ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿವಸ ಎಲ್ಲೂ ತಪ್ಪಿಸ್ಕೊಂಡಿರ್ಲಿಲ್ಲ, ಯಾಕೆಂದ್ರೆ ಸಿನಿಮಾ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಣ್ಣ, ದಯವಿಟ್ಟು ಕ್ಷಮೆ ಇರಲಿ. ಇದು ನಮ್ಮ ಸಿನಿಮಾ, ನಾವು ಬರಲೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಬಹಳ ಖುಷಿ ಇದೆ. ಮೂರ್ತಿ ಅಣ್ಣ ಅಂತೂ ತುಂಬಾ ಫ್ಯಾಷನ್ ಆಗಿ ತುಂಬಾ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಎಲ್ಲರ ಹತ್ರನೂ ಕೆಲಸ ತಗೊಂಡಿದ್ದಾನೆ. ಅವನು ಊಟ ಮಾಡ್ತಾ ಇದ್ಮೇಲೆ ಗೊತ್ತಿಲ್ಲ, ನಮ್ಮೆಲ್ಲರ ಹತ್ರ ಅದ್ಭುತವಾದ ಅಭಿನಯ. ನಾವಂತೂ ಮಾಡಿಲ್ಲ, ಡೈರೆಕ್ಟರ್ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸುನಾಮಿ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದ್ರೆ ಅದ್ಭುತವಾದ ಫೈಟ್ ಮಾಡಿದ್ದಾನೆ, ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾನೆ. ಅವನು ಯಾವಾಗಲೂ ಸ್ಕ್ರಿಪ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಮ್ಮಲ್ಲಿ ಹಿರಿಯರ್ನ, ನಮ್ಮ ಮಟನನ್ನ ಕೇಳ್ತಾ ಇರೋನು, ಏನ್ ಮಾಡ್ಬೇಕಣ್ಣ, ಹೀಗ್ ಮಾಡಿದ್ರೆ ಹೇಗಿರುತ್ತೆ, ಇನ್ ಮುಂದೆ ಏನ್ ಮಾಡ್ಬೋದು, ದಯವಿಟ್ಟು ಹೇಳಿ ಅಂತ ಪಾಪ ಬಹಳ ಕೇಳ್ಕೊಂಡು ಮಾಡ್ತಾ ಇದ್ದ. ನಿನಗೆ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಕಿಟ್ಟಿ, ತುಂಬಾ ಒಳ್ಳೇದಾಗ್ಲಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಗೆಲ್ಬೇಕು. ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ, ನಮಸ್ಕಾರ. ಇದರಲ್ಲಿ ಒಂದು DC ಪಾತ್ರ ಮಾಡಿದ್ದೀನಿ. ಈ ಚಿತ್ರವನ್ನು ಒಂದು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ ಹೋಲ್ಸೋಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಾವು ಎಷ್ಟು ಇಂಟ್ರೆಸ್ಟ್ ನೋಡ್ತೀವಿ, ಅದೇ ತರ ಈ ಕೋರ ಚಿತ್ರ ನೋಡುವಂತ ಭಾಗ್ಯ ನಮ್ಮೆಲ್ಲ ಕನ್ನಡ ಜನರಿಗೆ ಸಿಕ್ಕಿದೆ. ಶ್ರೀ ಜೊತೆಯಲ್ಲಿ ಇದು ನಾನು 3ನೇ ಚಿತ್ರ, ಹಾಗೆ ಮೂರ್ತಿ ಜೊತೆಯಲ್ಲಿ ಅವ್ರ ಪ್ರೊಡಕ್ಷನ್ ಅಲ್ಲಿ 3ನೇ ಚಿತ್ರ. ಎಲ್ಲರೂ 6, 4 ಹೊಡಿತಾ ಇದ್ರೆ ನನಗೂ 1, 2 ರನ್ ಹೊಡೆಯೋಕೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಶ್ರೀಗೂ ಮತ್ತು ಮೂರ್ತಿ ಅವರಿಗೂ ಧನ್ಯವಾದಗಳು. ನನ್ನ ಎಲ್ಲಾ ಕಲಾವಿದರು 4, 6 ಎಲ್ಲ ಹೋದವರು ಎಲ್ಲ ಟಾಪ್. ನಾನು ಮಾತ್ರ ಕಡಿಮೆ 1, 2 ರನ್ ಹೊಡೆದಿದ್ದೀನಿ. ಅದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ದೇವರ್ಸಿ ನನ್ನ ಮಕ್ಕಳು ಅಂತ ಒಂದು ಚಿಕ್ಕ ಡೈಲಾಗ್ ಇದೆ. ಸ್ವಲ್ಪ ಅವತ್ತು ಶೂಟಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಡಬ್ಬಿಂಗ್ ಅಲ್ಲಿ ನಾನು 6 ಸ್ವಲ್ಪ ಹೊಡೆದಿದ್ದೀನಿ ಅಂತ ಅನಿಸ್ತಾ ಇದೆ. ಹೊಡೆದಿದ್ದೀನ? ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ನನ್ನ ಗೆಳೆಯರು ಎಲ್ಲರೂ ಹೆಸರು ಹೇಳೋಕೆ ಸ್ವಲ್ಪ ತಡವಾಗುತ್ತೆ. ಒಳ್ಳೇದಾಗ್ಲಿ. ಶೇಡ್ ಇದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ. ಇಂಥ ಒಂದು ಸೆನ್ಸಿಬಲ್ ಪಾತ್ರನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಇನ್ನೋಸೆನ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು ಈ ಒಂದು ಪಾತ್ರದಲ್ಲಿ. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಅಪ್ರಿಶಿಯೇಟ್ ಮಾಡ್ತಿರೋ ಗೊತ್ತಿಲ್ಲ, ಅದು ಒಟ್ಟ ಶ್ರೀಗೆ ಬಿಟ್ಬಿಡ್ತು. ಈ ಸಿನಿಮಾ ಇಂದ ನನ್ನ ಅಹಂಕಾರ ಹೊಡೆದ್ಬಿಟ್ರು. ಎತ್ತಿ ನಿನ್ ವಯಸ್ಸಾಯ್ತು ಅಂತ ಹೇಳಿ ಹೀರೋಯಿನ್ ಅಪ್ಪನ್ ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾ. ಅದೇ ಸೌಜನ್ಯ ಹೇಳ್ತಿದ್ದಾರೆ 2 ಶೇಡ್ಸ್ ಅಂತ, ಹೆಂಗಾಗೂ ಕಾಣಿಸ್ಕೊಳ್ತೀನಿ, ಮತ್ತೆ ಈಗಿರುವ ಚರಿಷ್ಮಾ ಕೂಡ ನನ್ನ ತಂದೆಯಾಗಿ ಕಾಣಿಸ್ಕೊಳ್ತೀನಿ. ಇದು ಈ ಸಿನಿಮಾದ ವಿಶೇಷವಾದ ನನ್ನ ಕುರಿತಾಗಿ. ಇನ್ನೆಂದಿನಂತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಮೂರ್ತಿ ಸರ್ ಥ್ಯಾಂಕ್ ಯು. ವರದಾಶ್ರೀ ಬಗ್ಗೆ ಒಂದು ಮಾತು ಆಡ್ಕೊಡ್ತೀನಿ. ಎಲ್ಲರೂ ಹೇಳ್ತಾ ಇದ್ರು, ಮೂರ್ತಿ ಸರ್ ಹೇಳ್ತಾ ಇದ್ರು ಊಟ ತಿಂಡಿ ನೋಡ್ತಿರ್ಲಿಲ್ಲ ಅಂತ. ಖಂಡಿತ ನಾವ್ ಇದ್ದಿದ್ ಲಾಡ್ಜಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಲೊಕೇಶನ್ ಇರ್ತಿತ್ತು. ಅಲ್ಲಿಂದ ಊಟ ತಂದು ನಮ್ಮ ಆರ್ಟಿಸ್ಟ್ಗೆಲ್ಲ ಕೊಟ್ಟು ಹೋಗ್ಬಿಡ್ತಿದ್ರು. ಇವರು ನೆಕ್ಸ್ಟ್ ಡೇ ಪ್ಲಾನ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಅಲ್ಲಿ ಊಟ ಇರ್ತಾ ಇರಲಿಲ್ಲ. ಒಂದು ದಿನ ಗೊತ್ತಾಯ್ತು. ಅದಾದ ನಂತರ ಪ್ಲೇಟ್ ಅಲ್ಲಿ ಊಟ ಮತ್ತೆ ಲೋಟದಲ್ಲಿ ಒಂಚೂರು ದ್ರವ, ರಾತ್ರಿ ಒಂದು ನಿದ್ದೆ ಬರಲಿ ಅಂತೇಳಿ ಎರಡೂ ಇಟ್ಕೊಂಡು ಪಾಪ ಅವ್ರಿಗೆ ನೆಕ್ಸ್ಟ್ ಡೇ ಎನರ್ಜಿ ಬರ್ಬೇಕಲ್ಲ ಅಂತ ಕೊಡ್ತಿದ್ದೆ. ಬಹಳ ಸಲ ನೆನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ, ಥ್ಯಾಂಕ್ ಯು ಏನು ಎಣ್ಣೆ ಜಾತ್ರೆ ಅಂತ. ಅದನ್ನ ನೆನ್ಸ್ಕೊಳ್ತಾನೆ ಇರ್ತಾರೆ 2 ವರ್ಷ ಆದ್ರೂ. ಈ ಒಂದು ಸ್ವೀಟ್ ಮೆಮೊರೀಸು ಮತ್ತೆ ಹಾರ್ಡ್ ವರ್ಕ್ ನ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.
ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆಯೇ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನು ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸೌಜನ್ಯ ಇರ್ಬೋದು, ಯತಿಯನ್ನ ಇರ್ಬೋದು, ಮುನಿ ಸರ್ ಇರ್ಬೋದು, ಇಲ್ಲಿರುವಂತಹ ಅಷ್ಟು ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ, ಈ ಕಾಡು 30 ವರ್ಷ ಅದು ಇದು ಅಂತ. ಆ ಧ್ವನಿ ಯಾರ್ದು ಅಂತ ತುಂಬಾ ದಿನಗಳಿಂದ ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ ಯಾರು ಅಂತ ನಂಗೆ ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾಯ್ತು ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ. ಹೊರಟ ಸರ್, ತಮ್ಮ ಅಭ್ಯಂತರ ಏನು ಇಲ್ಲದೆ ಇದ್ರೆ ಅದೊಂದು ಧ್ವನಿಯನ್ನ ಇಲ್ಲಿ ಇವರ ಮುಂದ್ಗಡೆ ನಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳ್ಬಹುದಾ? ದಯವಿಟ್ಟು ದಯವಿಟ್ಟು. ಸುತ್ತಲೂ ಬೆಟ್ಟ ಕಾಡು, ಕಾಡಿನ ಮಧ್ಯೆ ಒಂದು ಕೋಟೆ, ಕೋಟೆ ಕಟ್ಟೋಕೆ 100 ಜನರ ಮಾರಣ ಹೋಮ. ಇದಕ್ಕೆಲ್ಲ ಆಶೀರ್ವಾದ ಮಾಡಿರೋದು ನೀನು ತಾಯೇ. ಥ್ಯಾಂಕ್ ಯು. ಕಥೆಗಾರ ಇಲ್ಲದೆ, ಬರಹಗಾರ ಇಲ್ಲದೆ ಕನ್ನಡಕ್ಕೆ 9 ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಲಾವಿದರಿಗೆ ಈ ವೇದಿಕೆಯ ಮುಖಾಂತರ ನನ್ನ ಪತ್ರಿಕಾ ಬಳಗದ ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಮತ್ತು ನಿಮಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಹತ್ರ ಹೇಳಿಸಿದಂಥವ್ರು ದಯವಿಟ್ಟು ಕೋರ ನೋಡಿ, ಆಮೇಲೆ ನೀವು ಮಾತಾಡಿ. ಕನ್ನಡದಲ್ಲಿ ಕಥೆಗಾರರು ಇದ್ದಾರೋ ಇಲ್ಲೋ ಅನ್ನೋದನ್ನ ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ್ಲೂ. ಬಹಳ ತುಂಬಾ ಚೆನ್ನಾಗಿ ಮಾಡಿದ್ಯಾ ಗೆಳೆಯ, ಬಹಳ ಖುಷಿ ಆಗತ್ತೆ. ಅವನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ನಾವು ಮಾತು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ. ಇವತ್ತು ಕೆಲಸ ಮಾತಾಡ್ತಿದೆ, ನಿಮ್ಗೆಲ್ರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪಾತ್ರ ಮಾಡೋದಿದೆಯಲ್ಲ, ನಾವು ಶೂಟಿಂಗ್ ಸ್ಪಾಟಲ್ಲಿ ಅದು ಅವ್ರ ಕಾನ್ಸಂಟ್ರೇಷನ್ ನುಗ್ತಾ ಇದ್ರು. ಅಂದರೆ ಒಂದು ಚಿರತೆ ಥರ, ಯಾವ್ದು ಏಟು ಬೀಳುತ್ತೆ ಏನು ಅವ್ರು ನೋಡ್ತಾ ಇರಲಿಲ್ಲ. ಆ ಥರ ಒಂದು ಹೀರೋ ನಮ್ಮ ಕನ್ನಡಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಇವ್ರಿಗಿನ್ನೂ ಒಳ್ಳೆ ಫ್ಯೂಚರ್ ಸಿಗಲಿ, ಆಮೇಲೆ ಈ ಟೀಮ್ಗೆ ಒಳ್ಳೆ ಹೆಸರು ಬರಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಕಷ್ಟಪಟ್ಟು ಮಾಡಿದಕ್ಕೆ ನೀವು ನೋಡಬೇಡಿ, ನಮಗೋಸ್ಕರ ನೋಡಬೇಡಿ, ನಿಮಗೋಸ್ಕರ ನೋಡಿ. ಯಾಕಂದ್ರೆ ಈಗ ಫಾಸ್ಟ್ ಗ್ರೋಯಿಂಗ್ ವರ್ಲ್ಡ್ ಅಲ್ಲಿ ನಮ್ಮ ಟ್ರೆಡಿಷನ್ಸ್ ಆಗಲಿ, ನಮ್ಮ ಹಿಸ್ಟ್ರಿ ಆಗಲಿ ನಾವೆಲ್ಲ ಮರ್ತಿದೀವಿ. ಇವಾಗ ಸೈಟ್ ಅಂದ್ರೆ ಏನು ಅಂದ್ರೆ 30-40 ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು. ಆದ್ರೆ ಮುಂಚೆ ಹೇಗಿತ್ತು ಅಂದ್ರೆ ತಾಯಿ ಬಿಟ್ಟೋಗೋಷ್ಟು ತೂಕ ಇತ್ತು ಒಂದು ಜಾಗ ಅಂತ ಅಂದ್ರೆ. ಹಾಗೆ ನಮ್ಮಂತ ಹೊಸ ಕಲಾವಿದರನ್ನ ಇಟ್ಕೊಂಡು ₹1 ಹಾಕಿದ್ರೆ ₹100 ಬರ್ತದ ಅನ್ನೋಂತ ಈ ಜನರೇಷನ್ ಅಲ್ಲಿ ನಮ್ಮಂತ ಹೊಸ ಕಲಾವಿದರನ್ನ ಹಾಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಶ್ರೀ ಸರ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೂರ್ತಿ ಸರ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ, ಹಾಗೆ ನಮ್ಮ ಈ ಟ್ರೇಲರ್ ನ ಆದಷ್ಟು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಮಾತಾಡೋದು ಯಾಕ್ರಣ, ನಾನ್ ನಿಮ್ಮ ನೋಡಿದ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗ್ಲೂ ಈ ಕೋರ ಟೀಮ್ ಮೇಲಿರ್ಲಿ. ತುಂಬಾ ಖುಷಿ ಆಗುತ್ತೆ. ನಮ್ಮ ಶ್ರೀ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನನಗೆ. ಆಕ್ಟಿಂಗ್ ವೈಸು ಪ್ರತಿಯೊಂದು ಈ ಸಿನಿಮಾದಲ್ಲಿ ಯಾವ ತರ ಏನೇನ್ ಮಾಡ್ಬೇಕಂತ ಎಲ್ಲ ತುಂಬಾ ಕಲ್ಸ್ಕೊಟ್ಟು ಈ ರೇಂಜ್ ಕರ್ಕೊಂಡ್ಬಂದು ಈ ಒಂದು ಲಾಸ್ಟ್ ಫೈನಲ್ ಬಂದಿದ್ದೀವಿ. ಟ್ರೈಲರ್ ಆದ್ಮೇಲೆ ಸಿನಿಮಾ ಲಾಂಚ್ ಅಂತ 7ನೇ ತಾರೀಕು ನೆಕ್ಸ್ಟ್ ಮಂತ್. ತುಂಬಾ ಖುಷಿ ಆಗುತ್ತೆ ಸರ್. ಶ್ರೀ ಸರ್ ನೆಕ್ಸ್ಟ್ ನೀವು ಪ್ಯಾನ್ ಇಂಡಿಯಾ ಲೆವೆಲ್ ರೀಚ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಇಲ್ಲಿ ಇರೋರೆಲ್ಲ ಆಸೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ಸಿದ್ರು ಇಲ್ಲ ಎಲ್ಲಾ ಟೀಮ್ಗೂ, ಎಲ್ಲರ ಬಗ್ಗೆ ಹೇಳ್ತೀನಿ. ಆದ್ಮೇಲೆ ನಮ್ಮ ರತ್ನಮ್ಮ ಮೂವೀಸ್, ನಮ್ಮ ಪಿ ಮೂರ್ತಣ್ಣ ಏನಿದ್ದಾರೆ ನಮ್ಮ ಅಣ್ಣ, ಅವರು ತುಂಬಾ ಜನ ಹೀರೋಗಳು ಇದ್ದಾರೆ, ಮಾಡ್ಬೋದಿತ್ತು. ಅವ್ರಿಗಿರೋ ಟ್ಯಾಲೆಂಟ್, ಅವ್ರಿಗಿರೋ ದುಡ್ಡಿಗೆ, ಅವ್ರಿಗಿರೋ ಒಂದು ನೆಟ್ವರ್ಕ್ ಯಾರು ಬೇಕಾದ್ರೂ ಹಾಕೋ ಮಾಡ್ಬೋದಿತ್ತು. ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಕಲಾವಿದನ್ನ ಬೆಳೆಸ್ಬೇಕಂತ ನನ್ನೇ ಚೂಸ್ ಮಾಡಿ ಸುನಾಮಿ ಕಿಟ್ಟಿ ಮಾಡಿದ್ರೆ ಏನೋ ಒಂದು ಇರುತ್ತೆ ಅಂತ ಮಾಡಿದ್ರಿ ಅಣ್ಣ. ನಿಮ್ಗೆ ಯಾವಾಗ್ಲೂ ಚಿರುರುಡಿಯಾಗಿರ್ತೀನಿ.
ಕೆಲವರೆಲ್ಲ ಹೇಳ್ತಾರೆ ಸ್ಟಾರ್ ಆದ್ಮೇಲೆ ಮರ್ತ್ಬಿಟ್ಟ ಅಂತ ಮರೆಯೋ ಕ್ಯಾರೆಕ್ಟರ್ ನಂದಲ್ಲ, ಇಟ್ಕೊಳ್ಳೋ ಕ್ಯಾರೆಕ್ಟರ್ ನಂದು. ನಿಮ್ನ ಯಾವಾಗ್ಲೂ ಲೈಫಲ್ಲಿ ಒಂದು ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೂವಿನ. ಏನ್ ಗ್ಯಾಪ ಅಂದ್ರ ಸುನಾಮಿ ಕಿಟ್ ಯಾರು ಅಂತ ಹೇಳಿದ್ರೆ ರಿಯಾಲಿಟಿ ಶೋಗಳು ನೀವು ನೋಡಿರ್ಬೋದು, ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀನಿ. ನಾನಿವತ್ತು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ನೀವು ಇಲ್ಲಿರೋದೇ ಕಾರಣ. ಎಷ್ಟು ಜನದಲ್ಲಿ ಯಾರು ಎಷ್ಟು ಜನ ನಾನು ವೋಟ್ ಮಾಡಿ ಗೆಲ್ಸಿದೀರ, ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ಮತ್ತೆ ನಮ್ಮ ಮೀಡಿಯಾದವರೆಲ್ಲ ಬಂದಿದ್ದಾರೆ. ನಾನು ಕೇಳೋದಿಷ್ಟೇನೆ, ತುಂಬಾ ಕಷ್ಟಪಟ್ಟು ಮಾಡಿರೋ ಈ ಮೂವಿನ ತುಂಬಾ ಪ್ರಚಾರ ಮಾಡಿ ಕಷ್ಟಪಟ್ಟಿರೋಂತ ಒಂದು ಕಲಾವಿದ್ರನ್ನ ಮುಂದೆ ತನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವಾಗ್ಲೂ ಆಲ್ವೇಸ್ ಇದ್ದೇ ಇರ್ತೀರಾ. ಕೋರಾ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿ ಬಂದಿದೆ. ಒಂದ್ ಸಿನಿಮಾ ನೋಡಿ, ಟ್ರೈಲರು, ಸಾಂಗು ಮತ್ತೆ ಟೀಸರ್ ಏನ್ ಬಿಟ್ಟಿದೀವಿ ಟ್ರೈಲರ್ ಸಮೇತ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಬಂದು ಥಿಯೇಟರ್ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಿ. ನಮ್ ಫ್ರೆಂಡ್ಸ್ಗಳು ತುಂಬಾ ಜನ ಬಂದಿದ್ದಾರೆ. ಮತ್ತೆ ಇಲ್ಲಿರೋ ಒಂದು ನಮ್ ಚರಿಷ್ಮಾ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೂ ಲೈಫಲ್ಲಿ ಒಂದೊಳ್ಳೆ ಬೆಳಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌಜನ್ಯ ಅವರು ತುಂಬಾ ಚೆನ್ನಾಗಿ ಹೊಡಿದ್ದಾರೆ. ನಮ್ಮ ಅಪ್ಪಾಜಿ ಮುನಿ ಅಪ್ಪಾಜಿ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮ ಕೋಕಿಲ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸಾರು, ಮತ್ತೆ ಟೆಕ್ನಿಷಿಯನ್ ಅಲ್ಲಿ ಫೈಟ್ ಮಾಸ್ಟರ್ ಸರ್ ತುಂಬಾ ಸಖತ್ತಾಗಿ ಕಲ್ಸ್ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಸಖತ್ ಮಾಡಿದ್ದೀರಾ. ಮ್ಯೂಸಿಕ್ ಹೇಮಂತ್ ಸರ್ ಯಾಕೆ ಸರ್ ಮಂಕ್ ಆಗಿದ್ದೀರಾ, ಸೂಪರ್ ಆಗಿ ಮಾಡಿದ್ದೀರಾ. ನೀವು ನಮ್ಮ ಪ್ರಸನ್ನ ಸರ್ ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ತುಂಬಾ ಜನ ಹೆಸರುಗಳು ಕನ್ಫ್ಯೂಸ್ ಆಗ್ತದೆ. ನಮ್ಮ ಯತೇಣ ಅಂತ ತುಂಬಾ ಸಖತ್ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಎಲ್ಲರೂ ಹೇಳ್ಬೇಕಲ್ಲಣ್ಣ, ಅದಕ್ಕೆ ನಮ್ಮ ಮಟ್ಟಣ್ಣ ನಮ್ಮ ತಾತ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ವೆಲ್ವಿಷರ್ ಮತ್ತೆ ತುಂಬಾ ಆಕ್ಟಿಂಗ್ ಕಲ್ಸ್ಕೊಟ್ಟಿದ್ದಾರೆ. ಅಣ್ಣ ನಿಮ್ಮ ಪಾದಕ್ಕೆ ನಮಸ್ಕಾರ ಅಣ್ಣ, ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಅಣ್ಣನ ಬಗ್ಗೆ ಮಾತಾಡಂಗಿಲ್ಲ. ಕಟೋರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರ್ಬೇಕು. ಚೆನ್ನಾಗಿತ್ತು. ಅಣ್ಣಂದು ಇಷ್ಟ ಆಯ್ತಾ? ಒಂಚೂರು ಹೇಳಿ, ಜೋರಾಗಿ ಹೇಳಿ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಟ್ರೈಲರ್ ಮಾಡಿದ ಸ್ವಲ್ಪ ಉಮಾಶಾರು ಬರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಣ್ಣ. ಅವ್ರು ಹೇಳ್ದಂಗೆ ಸ್ಟೇಜ್ ಮೇಲೆ ಅವಾಗಲೇ ಒಂದು ಮಾತಾಡಿದ್ರು, ನಾನು ಮಾಡಿರೋದೆಲ್ಲ ಮಾಡ್ತಿರೋದಂತ. ಅವ್ರು ಹೇಳ್ಬೇಕಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ. 3 ಜನ ಎಫೆಕ್ಟ್ ಒಂದು ಸ್ಕ್ರೀನ್ ಮೇಲೆ ನೀವೇನ್ ನೋಡಿದಾರ ಕಟೋರ್ ಕ್ಯಾರೆಕ್ಟರ್ನ ಅಷ್ಟು ಕಷ್ಟಪಟ್ಟು ಫೈಟ್ ಮಾಡಿ, ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಮತ್ತೆ ಅವರು ಸಿನಿಮಾ ಪ್ರೊಡ್ಯೂಸರ್ ಅಂತ ಮಾಡಿಲ್ಲ, ಒಬ್ರು ಕೆಲಸದವರಾಗಿ ಇಡೀ ಸಿನಿಮಾ ಗೆಲ್ಬೇಕಂತ ಎಲ್ಲಾ ಪ್ರತಿಯೊಂದು ಕೆಲಸ ಪ್ರೊಡಕ್ಷನ್ ಮಾಡ್ಕೊಂಡು ಇಡೀ ಅವ್ರ ಫ್ಯಾಮಿಲಿ, ಅವ್ರ ಚೆಲ್ವಣ್ಣ ಅವ್ರ ಅಣ್ಣ ಇರ್ಬೋದು, ಅವ್ರ ಮಕ್ಕಳುಗಳಾಗಿರ್ಬೋದು, ಮನು ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಮಂಜಾಕೆ ಅವ್ರು ಇಡೀ ಫ್ಯಾಮಿಲಿ ಬಂದು ಎಲ್ಲಾ ಆರ್ಟಿಸ್ಟ್ಗಳಿಗೂ ಊಟ ಬಡಿಸಿದ್ದಾರೆ. ಆ ಋಣ ಯಾವತ್ತು ಇಲ್ಲಿರೋ ಆರ್ಟಿಸ್ಟ್ ಮೇಲೆ ಎಲ್ಲರ ಮೇಲೆ ಇವ್ರ ಫ್ಯಾಮಿಲಿ ಮೇಲೆ ಋಣ ಇರ್ಬೇಕು. ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಒಳ್ಳೇದಾಗ್ಲಿ ಅಣ್ಣ. ಮತ್ತೆ ನಮ್ಮ ಇವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಲಂಕೇಶ್ ಅವರು ಸೂಪರ್ ಒಳ್ಳೇದಾಯ್ತು. ಮತ್ತೆ ನೋಡಿರ್ಬೇಕು ಈ ಕುಳ್ಳನ್ನ, ಇಲ್ಲಿ ಎಲ್ಲಾ ಕಡೆ ಕಾಮಿಡಿ ಮತ್ತೆ ಸಿನಿಮಾ ಎಲ್ಲ ಮಾಡಿದ್ದಾರೆ. ಮತ್ತೆ ನಮ್ಮ ಸ್ವಾಮಿ ಅಣ್ಣ ತುಂಬಾ ಸಖತ್ ಮಾಡಿದ್ದಾರೆ, ಒಳ್ಳೆ ಆಕ್ಟಿಂಗ್. ಥ್ಯಾಂಕ್ಸ್ ಅಣ್ಣ ನೀವು ಬಂದಿದ್ದಕ್ಕೆ. ಮತ್ತೆ ನೀವು ಅಷ್ಟೇನೆ ಅಪ್ಪಾಜಿ ನೀವು ಬಂದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ಅಷ್ಟೇನೆ ಗಿರಿ, ನಮ್ಮ ಆರ್ಟ್ ಡೈರೆಕ್ಟರ್ ಗಿರಿ, ನಮ್ಮ ಅಸಿಸ್ಟೆಂಟ್ ತುಂಬಾ ಚೆನ್ನಾಗಿ ಮಾಡಿದೆ ಗಿರಿ. ನಿಮ್ಗೂ ಒಳ್ಳೇದಾಗ್ಲಿ, ಮುಂದೆ ದೊಡ್ಡ ಡೈರೆಕ್ಟರ್ ಆಗಿ ಬೆಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಮೇಡಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ನಿಮಗೂ ಗುಡ್ ಲಕ್. ಮತ್ತೆ ನಮ್ಮ ಚೇತನ್ ನಮ್ಮ ಗೆಳೆಯ, ಅವನು ಬಂದಿದ್ದಾನೆ, ಅವನು ಒಂದು ಒಳ್ಳೆ ಆಕ್ಟ್ ಮಾಡಿದ್ದಾನೆ. ಅವನು ಎಲ್ಲ ಒಳ್ಳೇದಾಗ್ಲಿ. ಅದೇ ತರ ಇಲ್ಲಿ ಬಂದಿರೋಂತ ನನ್ನ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ. ಮನು ನೀನ್ ಮೇಲೆ ಬಂದಿಲ್ಲ, ಮನು ನೀನ್ ಬಂದಿಲ್ಲ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ನೀನ್ ಅಲ್ಲೇ ಕೂತ್ಕೊಂಡಿದ್ದೆ ಸಿನಿಮಾದಲ್ವಾ, ಮೇಲ್ಗಡೆ ಬಾ. ಮೂರ್ತಿ ಸರ್ ಮ್ಯಾನೇಜರ್ ಸರ್ ಇಲ್ಲೇ ಇದ್ದಾರೆ. ಆಮೇಲೆ ಕೆಂಪ ನಮ್ಮ ಆತ್ಮಗಿರಿ, ಅವ್ರು ಒಂದು ಸಿನಿಮಾ ಮಾಡಿದ್ರೆ ಅವ್ನಿಗೆ ಒಳ್ಳೇದಾಗ್ಬೇಕು. ಮತ್ತೆ ನಮ್ಮ ಇವ್ರು ಬಂದು ಲಾವಣ್ಯ ಅವ್ರು ಬಂದಿದ್ದಾರೆ. ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತೆ ಹೆಚ್ಚಾಗಿ ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಮತ್ತೆ ತನು ಬಂದಿದ್ದಾರೆ, ತ್ರಿವೇಣಿ ಅವರು ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ನನ್ನ ಇಷ್ಟಪಡೋರಂತೆಲ್ಲ ತುಂಬಾ ಜನ ಬಂದಿದ್ದಾರೆ. ಮತ್ತೆ ಲಾವಣ್ಯ ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ಹಸ್ಬೆಂಡ್ರು ಲೋಕೇಶನ್ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆನಂದ್ ಗುರೂಜಿ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿ ಒಂದು ಟ್ರೈಲರ್ ನ ಲಾಂಚ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವ್ರ ಗುರುಗಳು ನಮ್ಮ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಮ್ಮ ಸಂಜಯ್ ಗೌಡ್ರು ಪ್ರೊಡ್ಯೂಸರು, ಅವರು ನಮ್ಮ ಪ್ರೀತಿ ಆತ್ಮೀಯ ಅಪ್ಪಾಜಿ, ನೀವು ಬಂದು ನಮ್ಗೆ ತುಂಬಾ ಖುಷಿ ಆಯ್ತು. BM ರಾಮಚಂದ್ರಪ್ಪ ಅವ್ರು ಬಂದಿದ್ದಾರೆ. ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಮಿಮಿಕ್ರಿ ಶ್ಯಾಮ್ ಎಲ್ಲಿದ್ದಾನೆ ಗೊತ್ತಿಲ್ಲ, ಅವ್ರ ನನ್ನ ಫ್ರೆಂಡ್. ಮತ್ತೆ ಗಡ್ಡ ಎಲ್ಲ ಅವರು ಓಕೆ, ಏನ್ ಮಾತು ಮಾಡ್ಬಿಡ್ತೀವಿ, ಮತ್ತೆ ಮಾತಾಡಕ್ಕಾಗಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಕೋರನ್ನ ದಯವಿಟ್ಟು ಪ್ರೀತಿಸಿ ಆಶೀರ್ವಾದ ಮಾಡಿ ಮುಂದೆ ತಗೊಬಂದಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿ. ಓಕೆನಾ? ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ರೋಸಿ ಪ್ರೊಡ್ಯೂಸರ್ ನಾವು ದುನಿಯಾ ಬಂದಿದ್ದಾನೆ. ಅದೇ ತರ ಅರುಣ್ ಕಟೇರ್ ಎಲ್ಲ ರೀಲ್ಸ್ ಎಲ್ಲ ನೋಡಿರ್ಬೋದು. ಅವರು ತುಂಬಾ ಸಖತ್ ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಪ್ರತಿಭೆ ಸಖತ್ ಕಷ್ಟಪಟ್ಟು ಮಾಡಿದ್ದಾನೆ. ಅವ್ರಿಗೆ ಒಳ್ಳೇದಾಗಬೇಕು. ನಮ್ ತುಕಾವಲ್ಲಿ ಸಂತೋಷ ಇಲ್ಲಿ ಬಂದಿಲ್ವಲ್ಲ, ಎಲ್ರಿಗೂ ಇಲ್ಲಿ ಬನ್ನಿ ಸಂತೋಷ. ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ತರ ಟ್ರೆಂಡ್ ಇದೆಯಾ, ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೋರಾ ಚಿತ್ರನ ತಾವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಶರಣ್ ಸರ್. ಸೊ ನೀವು ನೋಡಿರ್ತೀರ ಟ್ರೈಲರ್ ಮತ್ತೆ ಸಾಂಗ್ಸ್, ಇದಕ್ಕೆಲ್ಲ ಒಂದು ಮೇನ್ ರೀಸನ್ ನಮ್ಮ ಮೂರ್ತಿ ಸರ್ ಅವ್ರದ್ದು ಒಂದು ಮಿಷನ್ ಇದೆಲ್ಲ, ಇಸ್ ಎ ಮ್ಯಾನ್ ಆಫ್ ದ ಮಿಷನ್ ಅನ್ಬೋದು. ಮ್ಯಾನ್ ಆಫ್ ದಿ ವಿಷನ್ ನಮ್ಮ ಶ್ರೀ ಸರ್.
ಇಬ್ರು ಲೆಫ್ಟ್ ರೈಟ್ ಸ್ಪೀಕರ್ ತರ ಸ್ಟೀರಿಯೋ ಸ್ಪೀಕರ್ಸ್ ತರ ನಮ್ಮ ಜೊತೆ ಕೂತ್ಕೊಂಡು ಒಂದೊಂದು ಫ್ರೇಮು ಎಂಜಾಯ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಒಂದು ವ್ಯಾಲ್ಯೂ ಸಿಕ್ತು ನಮಗೆ ಈ ಮೂವಿದು. ಎವ್ರಿ ಫ್ರೇಮ್ ನೀವು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡ್ತೀರಾ ಇಡೀ ಸ್ಟಾರ್ಟ್ ಟು ಎಂಡ್. ದಟ್ ಈಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಿರೀಶ್ ಕುಮಾರ್ ಸರ್. ಅಲ್ಲ ಹೆಚ್ಚು ಕಮ್ಮಿ ಆಗಿದೆ. ಇವರು ಮಾತಾಡೋಕೆ ಇವತ್ತು ಇರ್ತಾನೆ ಇರಲಿಲ್ಲ. ಒಂದು ಫೈಲ್ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಶ್ರದ್ಧಾಂಜಲಿ ಮಾಡ್ಬೇಕಾಗಿತ್ತು. ಥ್ಯಾಂಕ್ ಯು ಸಂಜೀವ್ ಸರ್. ರೇವಣ್ಣ ನಾಯ್ಕ್ ಸರ್ ತಾವು ಮಾತಾಡ್ತೀರಿ.